ಕೇಂದ್ರ ಸಚಿವ HDKಗೆ ಚೆಕ್ ಮೇಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯಪಾಲರ ಮೇಲೆ ಒತ್ತಡ ತರೋದಕ್ಕೆ ಮುಂದಾಗಿದ್ದಾರೆ. ಕ್ಯಾಬಿನೆಟ್ ಮೂಲಕವೂ ಕೂಡ ಅನುಮತಿ ನೀಡುವಂತೆ ಗವರ್ನರ್ಗೆ ಒತ್ತಡ ಹಾಕಿದ್ದಾರೆ. ಅನುಮಾನದಿಂದ ರಾಜ್ಯಪಾಲರ ನಡೆ ನೋಡುವಂತೆ ಈಗ ಕೈಪಡೆ ಮಾಡಿದೆ. ಅಂದರೆ ರಾಜ್ಯಪಾಲರ ನಡೆ ಮೇಲೆ ಅನುಮಾನ ಮೂಡಬೇಕು, ಆ ರೀತಿ ಮಾಡೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗ್ತಾ ಇದೆ. ಗವರ್ನರ್ ಅನುಮತಿಸಿದ್ರೆ ಕಾನೂನಿನ ಕುಣಿಕೆಯಲ್ಲಿ ಈಗ HDK ಸಿಲುಕಬೇಕಾಗತ್ತೆ. ಕೇಂದ್ರದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸನ್ನಿವೇಶ ಕೂಡ ಸೃಷ್ಟಿಯಾಗುತ್ತೆ. ತಮ್ಮ ವಿರುದ್ಧದ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಹೂಡಿದಂತಾಗಲಿದೆ ಅನ್ನೋದು ಕಾಂಗ್ರೆಸ್ಸಿಗರ ಲೆಕ್ಕಾಚಾರ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ನಂತರ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡಿದ್ದ ಹೌದು. ಲೋಕಾಯುಕ್ತ ಕೇಳಿರೋದು ಪರ್ಮಿಷನ್ ನಾವಲ್ಲ ಅಂತ. ಬಟ್ ಕ್ಯಾಬಿನೆಟ್ನಲ್ಲಿ ಅದನ್ನ ಮತ್ತೊಮ್ಮೆ ಎಕ್ಸಿಬಿಟ್ ಮಾಡೋದ್ರ ಮೂಲಕ ರಾಜ್ಯಪಾಲರ ಮೇಲೆ ಒತ್ತಡ ತಂದಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಚೆಕ್ ಮೇಟಾ ಇದು? ವಿಜಯ್, ಖಂಡಿತವಾಗಿ ಕೂಡ ದಳಪತಿಗಳ ತಂತ್ರಕ್ಕೆ ಪ್ರತ್ಯತಂತ್ರವನ್ನು ಕಾಂಗ್ರೆಸ್ ಹೂಡುವಲ್ಲಿ ಯಶಸ್ವಿ ಆಯ್ತಾ ಅನ್ನೋ ರೀತಿಯಲ್ಲಿ ಕೂಡ ಈಗ ಒಂದು ಹಂತಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಬಹಳ ಮುಖ್ಯವಾಗಿರುವಂಥದ್ದು, ಒಂದು CM ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಒಂದು ಪ್ರಯತ್ನ ಪ್ರತಿಪಕ್ಷಗಳು, ಅದರಲ್ಲೂ ಕೂಡ ದಳಪತಿಗಳಿಂದ ಆಗ್ತಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಕಾಂಗ್ರೆಸ್ ನಾಯಕರಿಂದ ವ್ಯಕ್ತ ಆಗ್ತಿದೆ. ಅದಕ್ಕೆ ಪ್ರತಿಯಾಗಿ ಕೂಡ ಕಾಂಗ್ರೆಸ್ ಅವರು ಒಂದು ಅಸ್ತ್ರವನ್ನು ಕೂಡ ಈಗ ಬಳಸ್ಕೊಂಡಿರುವಂಥದ್ದು. ಅಂದರೆ ಕುಮಾರಸ್ವಾಮಿ ಅವರ ವಿರುದ್ಧ ಏನು ಕೇಳಿ ಬಂದಿತ್ತು ಆರೋಪಗಳು, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಗಣಿ ಪರವಾನಗಿಗೆ ಸಂಬಂಧಪಟ್ಟಂಗೆ ಅಸ್ತ್ರ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಈಗ ರಾಜ್ಯಪಾಲರ ಮುಂದೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಪಟ್ಟನ್ನು ಹಿಡಿದಿದ್ರು, ಅದಕ್ಕೆ ಒತ್ತಡ ತರುವಂಥದ್ದು ಪ್ರಯತ್ನದ ಭಾಗವಾಗಿ ಸಚಿವ ಸಂಪುಟದಲ್ಲಿ ಮತ್ತು CLP ಸಭೆಯಲ್ಲೂ ಕೂಡ ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಣಯವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನ ಆಗಿದೆ. ಸೊ ಈ ಮೂಲಕ ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವರು ಏನು ತಂತ್ರ ಹೂಡಿದ್ರು, ಅದಕ್ಕೆ ಪ್ರತಿಯಾಗಿ ಕೂಡ ಅವರು ಒಂದು ಈಗಾಗಲೇ ಕೇಂದ್ರ ಸಚಿವರಾಗಿರುವಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಅದರಲ್ಲಿ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿ ಆಗುತ್ತೆ. ಜೊತೆಗೆ ಕಾನೂನಿನ ಕುಣಿಕೆಯಲ್ಲಿ ಸಿಲುಕುತ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತದೆ. ಹಾಗಾಗಿ ದಳಪತಿಗಳ ತಂತ್ರಕ್ಕೆ ಪ್ರತ್ಯತಂತ್ರ ಹೂಡುವಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಹಂತಕ್ಕೆ ಯಶಸ್ವಿ ಆದಂತೆ ಕಂಡು ಬಂದಿತ್ತೆ. ವಿಜಯ್, ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.